ನಮಸ್ಕಾರ, ವೆಲ್ಕಮ್ ಟು ಸುಬ್ಬೂಸ್ ಕಿಚನ್. ಇಂದು ನಾವು ಕೋಡ್ಬಳೆ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ 1.5 ಪಾವು ಅಕ್ಕಿ ಹಿಟ್ಟು, ಅರ್ಧ ಬಟ್ಟಲು ಚಿರೋಟಿ ರವೆಯನ್ನು ಹಾಕಿ ಸ್ವಲ್ಪ ಬೆಚ್ಚಗೆ ಹುರಿದುಕೊಳ್ಳೋಣ. ನಂತರ ಇಷ್ಟೆಲ್ಲ ಸಾಮಗ್ರಿಗಳನ್ನು ಬಳಸಿಕೊಂಡು ಕೋಡ್ಬಳೆ ಮಾಡೋಣ. ಮೊದಲಿಗೆ ಮಿಕ್ಸಿ ಜಾರಿಗೆ ಅರ್ಧ ಬಟ್ಟಲು ಕಡಲೆ, ಅರ್ಧ ಬಟ್ಟಲು ಕೊಬ್ಬರಿ ಮತ್ತು ತೆಂಗಿನಕಾಯಿ ತುರಿ, ರುಬ್ಬಲು ಬೇಕಾದಷ್ಟು ನೀರನ್ನು ಹಾಕಿ ರುಬ್ಬಿ ರೆಡಿ ಇಟ್ಟುಕೊಳ್ಳೋಣ. ನಂತರ ಬಿಸಿ ಬಾಣಲೆಗೆ 2 ಚಮಚ ಮೈದಾ ಹಿಟ್ಟನ್ನು ಹಾಕಿ ಮತ್ತು 2 ಚಮಚ ಅಚ್ಚಕಾರದ ಪುಡಿ, 1/4 ಚಮಚ ಇಂಗು, 2 ಚಮಚ ಬಿಳಿ ಎಳ್ಳು ಮತ್ತು 1 ಚಮಚ ಅಜ್ವೈನನ್ನು ಕೈಯಲ್ಲಿ ತಿಕ್ಕಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನಂತರ ಅರ್ಧ ಸೌಟು ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರುಬ್ಬಿಟ್ಟುಕೊಂಡಿದ್ದ ಕಡಲೆ ಮತ್ತು ತೆಂಗಿನಕಾಯಿ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಂತರ ಮಿಕ್ಸಿ ಜಾರನ್ನು ತೊಳೆದಿಟ್ಟುಕೊಂಡ ನೀರನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಹದವಾಗಿ ಹಿಟ್ಟನ್ನು ಕಲಸಿಕೊಳ್ಳೋಣ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ಕಲಸಿಕೊಳ್ಳೋಣ. ನಂತರ 2 ತಟ್ಟೆಯ ಮೇಲೆ ಸ್ವಲ್ಪ ಸ್ವಲ್ಪ ಸಣ್ಣ ಉಂಡೆಗಳನ್ನು ಮಾಡಿಟ್ಟುಕೊಂಡ ಕೋಡ್ಬಳೆ ಹಿಟ್ಟಿನಿಂದ ಅದನ್ನು ಹೊಸೆದು ಕೋಡ್ಬಳೆ ಆಕಾರದಲ್ಲಿ ಸುತ್ತಿ ರೆಡಿ ಇಟ್ಟುಕೊಳ್ಳೋಣ. ನಂತರ ಹೀಗೆ ಎಲ್ಲ ಕೋಡ್ಬಳೆಗಳನ್ನು ಹೊಸೆದು ಸುತ್ತಿಟ್ಟುಕೊಂಡ ಬಳಿಕ ಎಣ್ಣೆಯನ್ನು ಒಲೆಯ ಮೇಲೆ ಬಾಣಲೆ ಬಿಸಿಯಾದ ನಂತರ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾಯಲು ಇಡೋಣ. ಎಣ್ಣೆ ಬಿಸಿಯಾದ ನಂತರ ಮೀಡಿಯಮ್ ಉರಿಯಲ್ಲಿ ಕೋಡ್ಬಳೆಗಳನ್ನು ಹಾಕಿ ಹದವಾಗಿ ಕರೆದುಕೊಳ್ಳೋಣ. ಸ್ವಲ್ಪ ಬೆಂದ ನಂತರ ಅದನ್ನು ತಿರುಗಿಸಿ ಎಲ್ಲ ಬದಿಯಲ್ಲೂ ಹದವಾಗಿ ಕರೆದುಕೊಳ್ಳಬೇಕು. ಹೀಗೆ ಬ್ಯಾಚ್ ವೈಸ್ ಎಲ್ಲ ಕೋಡ್ಬಳೆಗಳನ್ನು ಕರೆದುಕೊಂಡು ಈ ಹದದಲ್ಲಿ ಕರೆಯಬೇಕು. ಇದೇ ರೀತಿ ಎಲ್ಲ ಕೋಡ್ಬಳೆಗಳನ್ನು ಕರೆದ ನಂತರ ಬಿಸಿ ಆರಲು ಇಟ್ಟು ಬಿಸಿ ಆರಿದ ನಂತರ ಒಂದು ಟೈಟ್ ಕಂಟೈನರ್ನಲ್ಲಿ ಹಾಕಿ ಮುಚ್ಚಳ ಮುಚ್ಚಿ 15 ದಿನಗಳ ತನಕ ಉಪಯೋಗಿಸಿಕೊಳ್ಳಬಹುದು. ಇದನ್ನು ನಾವು ಟೀ ಕಾಫಿ ಟೈಮ್ ಸ್ನ್ಯಾಕ್ಸ್ ಆಗಿ ತಿನ್ನಬಹುದು. ಬಹಳ ರುಚಿಕರವಾಗಿರುವ ಕೋಡ್ಬಳೆ ಸವಿಯಲು ಸಿದ್ಧ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು.